ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಜಗತ್ತಿನ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಗೋನಾಗ್ರಾಮದಲ್ಲಿ ಮಹಾತಪಸ್ವಿ ಮಹಾಶಿವಯೋಗಿ ಲಿಂಗೈಕ್ಯ ಜಗದ್ಗುರು ಪರಿಮಾತ ಮಹಾಸ್ವಾಮಿಯವರ 96ನೇ ಪುಣ್ಯಾರ್ಜನ ಕಾರ್ಯಕ್ರಮ ನಿಮಿತ್ತವಾಗಿ ಈ ವರ್ಷ ವಿಶೇಷವಾಗಿ ಗುರಿತುಂಬ ಕಾರ್ಯಕ್ರಮಕ್ಕಾಗಿ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಗೌರವಿಸಿದ ಆಗಮಿಸಿದಂತ ನಮ್ಮವರೇ ಆದ ಗಣೇಶ ಶಾಸ್ತ್ರಿಗಳೇ, ಉತ್ತಮ ಪೌರಪಟ್ಟು ನಮ್ಮ ಕೆಮ್ಮನವರೇ, ಊರಿನ ಯಾವತ್ತು ಸದ್ಗದ್ದು ಹೋದಾಗ ಯಾವತ್ತು ಮಹಾಜನಗಳಿಗೆ ಮಾತಿಯರು ಈಗ ಸಮಯಕಾಲ ಬೇಸ್ ಮಾಡೋಕ್ಕೆ ಅವಕಾಶ ಇವತ್ತು ಕೂಡ ನಮ್ಮ ಮಹಿಳಾ ಮಹಿಳೆಯರು ಬಹಳ ಸಂತೋಷ ಗುರಿತುಂಬ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಯಾಕಂದ್ರೆ ಸ್ತ್ರೀಯರಿಗೆ ಅಂತ ಗೌರವ ಇದಂದ್ರೆ ಅದು ದೇವರಲ್ಲಿಲ್ಲ. ಇವತ್ತು ನಾರ್ಯಾಹ ಪೂಜ್ಯಂತೆ ತತ್ ತತ್ರಮಂತೆ ದೇವತಾಹ, ಇದು ಸ್ತ್ರೀಯರಿಗೆ ಹೆಚ್ಚು ಗೌರವದಿಂದ ಅದು ದೇವತೆಗೆ ವಾಸುತ್ತಾನೆ ಅಂತ. ಅದಕ್ಕಂತ ವೃತ್ತಿಯಿಂದ ನಮ್ಮ ಮೂರು ಸದಸ್ಯರು ನಮ್ಮ ತಾಯಂದಿರು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡು ಇದು ಮಾಡ್ತಿದ್ದಾರೆ. ಬಹಳ ಸಂತೋಷ. ಯಾಕಂದ್ರೆ ಜಗತ್ತಿಗೆ ಸ್ತ್ರೀಯರಿಂದ ದೊಡ್ಡ ಶಕ್ತಿ, ಮಹಾಶಕ್ತಿ. 12ನೇ ಶತಮಾನದ ಬಿಜಾಪುರ ಈ ಕಾರ್ಯಕ್ರಮ ಚಾಲು ಮಾಡಿದ್ರು. ಕಾರ್ಯಕ್ರಮ ಬಿಜಾಪುರ ಚಾಲು ಮಾಡಿದ್ರು. ಎಂಥ ಜ್ಞಾನಿಯಕ್ಕೆ, ಅಪೃತ ಜ್ಞಾನಿಯಕ್ಕೆ, ಸಾಕ್ಷಾತ್ ಪಾರ್ವತಿ ಅವತಾರ ಬಿಜಾಪುರ ದಾನಮ್ಮ ಇಡೀ ಕರ್ನಾಟಕ ಸಂಚಾರ ಮಾಡಿ, ತಮಿಳುನಾಡು, ಆಂಧ್ರ ಪ್ರದೇಶ, ಉತ್ತರ ಎಲ್ಲರೂ ಸಂಚಾರ ಮಾಡಿ ಯೂಟ್ಯೂಬ್ ಕಾರ್ಯಕ್ರಮ ಮಾಡಿದೆ. 5,000 ಲಕ್ಷ ಯೂಟ್ಯೂಬ್ ಕಾರ್ಯಕ್ರಮ ಬಿಜಾಪುರ ದಾನಮ್ಮ. ಅದಕ್ಕಂತ ಇದರಿಂದ ಅದೇ ತರನಾಗಿ ವರ್ಷ ಕೂಡ ನಮ್ಮ ಗೋನಾಗ್ರಾಮದಲ್ಲಿ ನಮ್ಮ ಸ್ತ್ರೀ ಶಕ್ತಿ ಕಾರ್ಯಕ್ರಮ, ನಮ್ಮ ಪುರುಷ ಎಲ್ಲ ತಾಯಂದು ಕಾರ್ಯಕ್ರಮ ಹಮ್ಮಿಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿದೆ. ಪರಿವಾರ ದೇಶ ಸುಮಾರು ಈಗ ನಾಳೆಗೆ 96 ವರ್ಷ ಇವತ್ತಿನ ಇದ್ರು ಜೀವಂತರು. ಇವತ್ತಿದ್ದಾಗ ಏನೇ ಇದ್ರೆ 4 ದಿವಸ ಲಿಂಗೈಕ್ಯ, ನಾಳೆಗೆ 96 ವರ್ಷ ಲಿಂಗೈಕ್ಯರಿ ಜೊತೆಗೆ ಅಂತ 96 ವರ್ಷ ಲಿಂಗೈಕ್ಯರಿ. ಅದಕ್ಕೆ ಅವ್ರ ಕಾಲಕ್ಕೆ ಕೆಲಸ ಮಾಡಿದವರು ಎಂಥ ಶಕ್ತಿ ಅವರು. ಒಬ್ಬ ಸ್ವಾಮಿ ಆದವನಿಗೆ ನಾವು ಸಮಾಜ ದೇಶಕ್ಕೆ ಒಳ್ಳೇದು ಮಾಡೋ ಕೆಲಸ ಮಾಡಿ ಗೊತ್ತು, ನಾವು ರಾಜಕೀಯ ಮಾಡಕ್ಕೂ ಬರ್ತು. ಇವ್ರು ಬಹಳ ಮಂದಿ ರಾಜಕೀಯ ಮಾಡ್ತಾರೆ, ರಾಜಕೀಯ ಬಂದಾಗ ನಮ್ಗೆ ಯಾಕೆ ಬೇಕು ರಾಜಕೀಯ? ನೀವು ರಾಜಕೀಯ ಮಾಡಿ ಬಹಳ ಚಂದ ನಾವು ಮಾಡ್ಬಾರ್ದು. ನಮ್ ಕೆಲಸದ ಬೇರೆ, ನಮ್ ಕೆಲಸ ಬೇರೆ. ಪೂಜೆ ಮಾಡೋದು, ಅನುಷ್ಠಾನ ಮಾಡೋದು, ಜನಕ್ಕೆ ಸಂತೋಷ ಮಾಡಿ ಜನಕ್ಕೆ ಆಶೀರ್ವಾದ ಮಾಡ್ತಕ್ಕಂಥ ನಮ್ಮ ಕೆಲಸ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಜನರಿಗೆ ಗುರುಮಾತ್ಮ ಪರಿಮಾತ್ಮ ಸ್ವಾಮಿಗಳು ಸುಮಾರು 96 ವರ್ಷದ ಇದ್ರು.
ಆ ಭಾಗದ ಪ್ರಚಾರಗಳು ಇನ್ನೂ ಕಮ್ಮಿ ಭಾಗದಾಗ ನಮ್ಮ ಸೂಡಿ ಸಣ್ಣೂರು ಮ್ಯಾಗೇರಿ ಆ ಭಾಗ ದೊಡ್ಡ ಶಕ್ತಿ ಅವ್ರು ದೊಡ್ಡ ಪ್ರಚಾರ ಅದು ಅದಕ್ಕೆ ಅವ್ರು ಪುಣ್ಯ ಮಾಡ್ತಕ್ಕಂಥದ್ದು ನೀವು ಪುಣ್ಯ ಮಾಡಿ. ಯಾಕಂದ್ರೆ ಈ ಭಾಗ ಒಳಗ ಇಲ್ಲಿ ಬಂದು ಹಿಂಗೈತಿ ಆಗ್ಯಾರ ಅಲ್ಲಿ ಆಗಿದ್ರೆ ಇಲ್ಲಿ ಬಹಳ ದೊಡ್ಡ ಜಾಸ್ತಿ ಅಲ್ಲಿ ಆಗಿದ್ರೆ ದೊಡ್ಡ ದೊಡ್ಡ ಜಾಸ್ತಿ ಈ ಸಣ್ಣ ತೋಡ್ರಿ ಮ್ಯಾಗೆ ತೋಡ್ರಿ ಸೂಡಿ ತೋಡ್ರಿ ಇವ್ರು ಪವಾಡಿ ಅಂತ ಸಾವಿರಾರು ಪವಾಡದವ್ರಿ ಭಾಳ ಪವಾಡಿ. ಅದಕ್ಕೆ ಅದ್ರ ತಿಂದ ಅವ್ರ ವಾಸಸ್ಥಾನ ಇಲ್ಲೇ ಇತ್ತು ಅಂತ ಅದ್ಭುತ ಶಕ್ತಿನೇ ಇತ್ತು. ಅವ್ನು ಎಂಥ ಶಕ್ತಿ ಇತ್ತು ಅವ್ರಿಗೆ ಅಂದ್ರೆ ಒಂದ್ಸಲ ಸುಳ್ಳು ಚಿಕ್ಕ ವಯಸ್ಸಿನ ಮದುವೆ ಅವಳಿ ಸಣ್ಣಿತ್ತು ದೊಡ್ಡದಾತು ಕರ್ಕೊಂಡು ವಿಚಾರ ಮಾಡಿದ್ರು. ಆಗ ಹುಡುಗ ಬೆಳೆದ್ಬಿಡ್ತಿತ್ತು ಅವ್ರಿಗೆ ವಯಸ್ಸು ಬೆಳೆದ್ಬಿಡ್ತಾವ್ರಿಗೆ. ಏನ್ ಮಾಡಪ್ಪ ಎಂತ ಚಂದ ಹುಡುಗಿ ಅಂತ ಹೇಳ್ತಿ ಅದಕ್ಕೆ ಈ ಮುಖ ಹ್ಯಾಂಗ್ ತೋಡ್ಬೇಕು ಅಂತ ಹೇಳಿ ಯಾಕಂದ್ರೆ ಅದರ ಊರಾಗ ಬಂದಂತ ಹೇಳಿ ಮಾಡಕ್ ಬಂದು ಅದರ ರಕ್ಷಣೆ ಮಾಡಿಕೊಂಡು ಹುಷಾರ್ಕೊಂಡು ಸಾಯ್ಬೇಕು ವಿಚಾರ ಮಾಡಿದ್ರು. ಇದು ಅದವ್ರು ಗೊತ್ತಾಗ ಅಂತರ್ಗ ದೃಷ್ಟಿಯಿಂದ ಗೊತ್ತಾಗಿ ನೀನೇನೋ ಮಾಡ್ಕೊಡ್ತೀನಿ ನಾನೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಯಾಕಂದ್ರೆ ಜ್ಞಾನಿ ಪದ್ಧತಿ ಗೊತ್ತಾಗಲಿಲ್ಲ ಕಾರಣ ಮಾಡಿ ಅವನಿಗೆ ಒಂದು ಆಟೋ ನೀರು ಹಾಕ್ತೇನೆ ವಯಸ್ಸಂತಿದ್ರು. ಈ ಆಟೋ ತೇನಿ ನೀರು ಹಾಕಿ ಎಲ್ಲ ಮಾಡಿಸಿ ಬೈತು ಭಸ್ಮ ಬಡ್ದು ಎಲ್ಲ ಮಾಡಿ ಮ್ಯಾಲ ಗೊತ್ತಿಬಿಟ್ರು ಅವರು. ಆ ಹುಡುಗಿಗೆ ಬೆಂಟ್ ಹೊತ್ತೇವ್ನಿ ಗೊತ್ತೆಲ್ಲ ಮಾಡಿ ಅರ್ಧವ್ರ ಪೂಜೆ ಇರ್ತಾರೆ. ಏನು 5-10 ನಿಮಿಷ ಅಲ್ಲ 4 ತಾಸು ಪೂಜೆ ಅರ್ಧವ್ರ ಪೂಜೆ ಅಷ್ಟೊತ್ತು ಪೂಜೆ ಮಾಡ್ತಾರೆ. ಅದು ಮಹಾಶಕ್ತಿಶಾಲಿ ಅರ್ಧವ್ರು ಅವ್ರ ಪೂಜೆನ ಸಂಪತ್ತು ಎಲ್ಲ 4 ತಾಸು ತನಕ ಬಸ್ ಮಂಚ ಹಾಕಿಬಿಟ್ರು. 4 ತಾಸು ಆಗಿ ಪೂಜೆ ಎಲ್ಲ ಆಗಿಂದ ಪಾಲನ ಹಾಕಿ ಹೇಳಿದ್ರು ತೆಗೆದು ನೋಡ್ತಾರೆ ಮತ್ತೆ ಬಸ್ ಮಂಚ ಎಲ್ಲ ಮಾಡಿ ಮನಸ್ಸಿದ್ರೆ ಬಚ್ಚಿ ತೆಗೆದು ನೋಡಿ ಪಾಲನ ಹಾಕಿದ್ರೆ ಆ ಬಟ್ಟೆ ತೆಗೆದ ಬೆಳಿ ಬೆಟ್ಟಿದ್ದೇನ ಅದ್ರ ನಂಬೇಕು ನಂಬನು ನೆತ್ತರು ಬಲಿದೆ फोटो है क्या किलो
ಐತೆ ಈ ಜಾಗದ ಯಾಕಂತಲ್ಲ ಆಶೀರ್ವಾದ ದೇವರಲ್ಲೇ ಇರ್ತಾನೆ. ರೂಪದ ದೀಪದ ಬಂದ ಗುಡಿಗೆ ಹೊರಗೆ ಶಾಪದ ಹುಕ್ಕು ಬಂದಿದೆ. ನಮ್ದು ಹಾಕಬಾರ್ದು. ಇವತ್ತು ಆನಂದ ಎಷ್ಟು ಮಂದಿ ಗುಡಿ. ಯಾಕಂದ್ರೆ ಬಸವಣ್ಣ ಮಹಾಚರಿಸಲು 12 ಶತಮಾನ ಜಾತ್ಯತೀತವಾಗಿ ವರ್ಣಾತೀತವಾಗಿ ಪಕ್ಷಾತೀತ ಕೆಲಸ ಮಾಡಿ ಅದಕ್ಕೆ ನಮ್ಮ ಗೋಡಾಲ ಜಾತಿಗಿಲ್ಲ. ಇವೆಲ್ಲ ಒಂದ ಇವರಾಗ ಇಷ್ಟು ಜಾತಿ ನಮ್ಮ ಬೇರೆ ಒಂದೇ ಇಲ್ಲ ಇವರಾಗ ಎಲ್ಲ ನಮ್ಮವ್ರ. ಅದಕ್ಕಂತ ವೃತ್ತಿಯಿಂದ ಬಹಳ ಸಂತೋಷದ ಉಳಿ ತುಂಬ ಕಾರ್ಯಕ್ರಮ ಅಧ್ಯಯನ ಕಾರ್ಯಕ್ರಮ ಮಾಡಕ್ಕಿದ್ದಾರೆ. ಬಹಳ ಸಂತೋಷವಾಗಿದೆ. ಅದಕ್ಕೆ ಇವತ್ತು ದೊಡ್ಡವ್ರ ಮಹತ್ವ ಪೂಜೆ ಹಿಂಗೆ ಮಹಿಮಾಂತ ಮಹತ್ವಗಳು ಅವ್ರಿಗೆ ಜಾತಿ ದೇವ್ರು ಯಾವ ಜಾತಿಯವ, ದೇವ್ರು ಯಾವ ಜಾತಿಯವ, ಈ ಗಾಳಿ ಯಾವ ಜಾತಿದು ಮತ್ತೆ ಸೂರ್ಯ ಯಾವ ಜಾತಿಯವ, ದೇವ್ರ ಜಾತಿ ಇಲ್ಲ. ನಾ ಮಾಡ್ಬಿಡಿ ಜಾತಿನ ಇವತ್ತು ದೊಡ್ಡ ಜಾತಿ ಇರೋದು. ಇವತ್ತು ಜಾತಿ ಏನು ಎಷ್ಟು ಗಂಟೆ. ಅದಕ್ಕೆ ನಾವೆಲ್ಲ ಗೋನಾಗಿದ್ದಂಥವ್ರು ನಾವೆಲ್ಲ ಒಂದ ಜಾತಿ ಹೋಗಬಾರ್ದು. ನಾವೆಲ್ಲ ಒಂದೇ ಊರಾಗಿದ್ದವ್ರು. ನಮ್ಮ ಮನೆ ಬಾಗಿಲು ಹೋಗಿದ್ದು ಜಾತಿ ಸಂಪ್ರದಾಯ ಹೊರಗೆ ಬಂದ್ವಿ. ನಾವೆಲ್ಲ ಇವತ್ತು ಎಷ್ಟು ಮಂದಿ ಕೂಡಿದವಲ್ಲ ಇವತ್ತು ಕೇರಳ ಇದೆ ಕಾರ್ಯಕ್ರಮ ಇದೇ ಇಲ್ಲ. ಯಾಕಂದ್ರೆ ಜಾತಿ ಮಾಡಿ ಜಾತಿ ವಿಷ ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಜಾತಿ ಮತ್ತು ಕುರಿಸೋ ಜ್ಞಾನ ಕುರಿಸಲು ಜಾತಿಗೆ ಧರ್ಮ ಕೆಲಸ ಮಹತ್ವ ಕೊಡ್ಬೇಕು. ನಾವೆಲ್ಲ ಧರ್ಮ ಅಂದ್ರೆ ಅಮೃತ, ಜಾತಿ ಅಂದ್ರೆ ವಿಷ. ಅದಕ್ಕೆ ಜಾತಿ ಮಾಡಬಹುದು, ಅಮೃತ ಮಾಡೋಲ್ಲ, ಧರ್ಮ ಮಾಡೋದು. ಅದಕ್ಕೆ ಅದು ತೀರ್ಥ ನಮ್ಮ ಊರಾಗಿದ್ದ ದೇವತ ಸೇವಾ ಊರಾಗ ಎಲ್ಲ ಸೇವಾ ಎಲ್ಲ ನಮ್ಮವ್ರ. ಅದಕ್ಕೆ ನೀವು ಕುಡಿಯಲ್ಬ ಬಹಳ ಒಳ್ಳೆಯದು. 15 ಜಾತಿ ವರ್ಷ ಮಾಡಿರೋದ ಪ್ರತಿ ವರ್ಷ ಜಾತ್ಯತೀತವಾಗಿ ವರ್ಣಾತೀತವಾಗಿ ಪಕ್ಷಾತೀತವಾಗಿ ವರ್ಷ 15 ಜಾತಿ ಮಾಡಿ 15 ಬೇಗ ಅವ್ರ ಜೀವಿತ ಕಾಲದಾಗ ಯಾರಿಗೆ ಕೇಳಿ ಕೊಡ್ತಾರ ಅಂತ ಶಕ್ತಿ ಯಾರಿಗೆ ಸಂಪತ್ತಿಲ್ಲ, ಯಾರಿಗೆ ಮಕ್ಕಳಿಲ್ಲ, ಯಾರಿಗಿಲ್ಲ, ಭೂಮಿ ಸಿಗಿಲ್ಲ, ಎಲ್ಲಾ ಮತ್ತಿ ನೆಟ್ಕೊಡ್ರಿ 15ಗೆ ಯಾರು ಕೊಟ್ಟು ಎಲ್ಲ ಕೊಟ್ಟು 15 ಇರ್ತದೆ. ಅದಕ್ಕೆ ವರ್ಷ 15 ಮಾತು ಹೋಗಿವಲ್ಲ ಇವ್ರಿಗೆ ಬರ್ತಿದ್ ಯಾರು ಬಳಿ ಗೊತ್ತಿಲ್ಲ, ಮಕ್ಕಳು ಗೊತ್ತಿಲ್ಲ, ಎಲ್ಲಾ ಗೊತ್ತಿ ಸದ್ಯ ಎಲ್ಲ ಸಂಪತ್ತು ಕೊಡ್ತಾನ. ಅದಕ್ಕೆ ದೃಷ್ಟಿಯಿಂದ ಈ ಜಾತ್ರೆ ಅದ್ಭುತ ಜಾತ್ರೆ ಆಗುತ್ತೆ. ಜಾತ್ರೆ ಅಂದ್ರೆ ಏನು? ನಾವು ಹುಟ್ಟಿದ ಜಾತ್ರೆ ಎಲ್ಲಿ ಹುಟ್ಟಿದ್ವಿ, ಏನ್ ಮಾಡಿದ್ವಿ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಇದು ಬಹಳ ಮುಖ್ಯ. ಯಾಕಂದ್ರೆ ನಾ ಸತ್ ಹೋದ್ಮೇಲೆ ಸ್ವರ್ಗಕ್ಕೆ ಹೋಗೋದೇನು, ಗಡ್ಡಕ್ಕೆ ಹೋಗೋದೇನು, ಕೈಲಾಸಕ್ಕೆ ಹೋಗೋದು. ಯಾರು ಸ್ವರ್ಗ ಯಾರು ನೋಡಿದ ನಾವು ನೋಡಿ ಸುಮ್ಮನೆ ಹೇಳ್ತೀವಿ. ಜಾತ್ರೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ನಾಳೆ ಅವ್ ಸತ್ತಾಗ ಹೊತ್ಕೊಂಡು ಹೋಗೋ ಮುಂದ ಏನ್ ಮಾರಾಯ ಎಂತ ಚಲೋ ಹೋಗ್ತಿದ್ದಪ್ಪ, ಊರಾಗ ಎಲ್ಲಾ ಸಮಾನ ಕೆಲಸ ಮಾಡ್ತಿದ್ದ, ಒಳ್ಳೆ ಕೆಲಸ ಮಾಡ್ತಿದ್ದ ಮಾರ. ಎಂತ ವ್ಯಕ್ತಿ ಹೋದ್ರು ಕಣ್ಣೀರ್ ಹಾಕೋತ ನಮ್ಮ ಊರ್ ದೀಪ ತೆಗೆದಾತು, ನಮ್ಮ ಊರ್ ಕೆಲಸ ತೆಗೆದುಬಿಟ್ಟು ಅದು ದೊಡ್ಡಿದ್ರ ಅವನ ಕೈಲಾಸ ಊರಾಗ ಸ್ನಾನ ಮಾಡಿರ್ತಿಲ್ಲ, ಮಾಡೋದು ಸೇರಿರ್ತಿಲ್ಲ. ಇಂಥ ಕೆಲಸ ನಮ್ಮ ಊರಾಗ ಯಾರಿಲ್ಲ, ಈ ಊರಾಗತ್ತವ್ರು ಯಾರಿಲ್ಲ. ಎಲ್ಲ ಚಲೋ ಊರಾಗ ಭಾಳ ಚಲೋದ್ರಿ. ಅಕಸ್ಮಾತ್ ಕೆಲವರು ಇರ್ತಾರ ಸ್ನಾನ ಮಾಡೋಕ್ಕೆಲ್ಲ ಮಾಡೋದು ಸರಿ. ಇಂಥ ಖ್ಯಾತ ಮಂದಿ ಕೆಲವು ಮಂದಿ ಊರಾಗಿರ್ತಾರ. ಅವ್ರು ಸತ್ತಾಗ ಎಂತ ಮಂದಿ ಬಾಯ ಮಾಡಿ ಅವನ ನಡ್ಕಕ್ಕೆ ಹೋದಂತ ಮತ್ತೆ ಲೋಕ ಎಂಬುದು ಕರ್ತಾನಕ ಮಠವಯ್ಯ ಇದೊಂದು ಸಾರೆ ಈ ಲೋಕ ಅಂತಕ್ಕಂಥದ್ದು. ಇದು ಹುಟ್ಟಿದ ವ್ಯಕ್ತಿ ಹುಟ್ಟು ನಾಣ್ಯ, ಕೊಟ್ಟಿ ನಾಣ್ಯ, ಕೊಟ್ಟಿ ವ್ಯಕ್ತಿ ಆಗಬಾರ್ದು. ಅದಕ್ಕೆ ಬಸವಣ್ಣ ಹೇಳಿದಾಗ ಇಲ್ಲಿ ಸತ್ತಬಹುದು ಅಲ್ಲಿಯೂ ಸತ್ತಬದಯ್ಯ. ಯಾ ಸ್ವರ್ಗ ಕೈಲಾಸ ಯಾರು ನೋಡ್ಯಾರ ನೋಡಿ ಇಲ್ಲ. ಸ್ವರ್ಗ ತೋರ್ಸೋದು ಜನರು ಸರ್ಕಾರ ಚಲೋ ವ್ಯಕ್ತಿ ಇದ್ದ ಕೊಂಡಾಡ್ಕೊಂಡು ಹೊತ್ತಿದ್ರು ಅವನ ಕೈಲಾಸ ಪಾದಂತ. ಚಲೋ ವ್ಯಕ್ತಿ ಇಲ್ಲ ಬೈಕೊಂಡು ಹಚ್ಚಿದ್ರೆ ಅವನ ನಡ್ಕಕ್ಕೆ ಪಾದ. ಇಷ್ಟೇ ಕೆಲಸ ಮಾತಿಲ್ಲ. ಅದಕ್ಕೆ ನಮ್ಮ ಜೀವಿತ ಕಾಲದಾಗ ಹುಟ್ಟಿದ ಮ್ಯಾಗ ಹೆಸರು ಇಡ್ಬೇಕು. ಹುಟ್ಟಿದ ಬರೀ ಉಸುರು ಹುಟ್ಟಿದ ಬರೀ ಉಸುರು ಹೆಸರು ಇರ್ತಿಲ್ಲ. ಹುಟ್ಟಿದ ದಿವಸ ಖುಷಿ ಆಗ್ತೀಯ ಬರೀ ಉಸುರು ಹೆಸರು ಇರ್ತಾರೆ, ಆಮೇಲೆ ಹೆಸರು ಇಡ್ತೀವಿ ನಾವು, ಹೌದಲ್ಲ? ಅದಕ್ಕೆ ನಾವು ಹುಟ್ಟಿದ ಮ್ಯಾಗ ಹೆಸರು ಉಳ್ಸ್ಕೊಂಡು ಸಾಯ್ಬೇಕು. ಹಂಗ ಸಾಯ್ಬ ಅಕಸ್ಮಾತ್ ಪ್ರಯೋಜನ ಹುಟ್ಟಿದ ಪ್ರಯೋಜನ. ಅದಕ್ಕೆ ಬಸವಣ್ಣ ಹೇಳಿದಾಗ ಏನ್ ಮಾಡ ಇಷ್ಟೆಲ್ಲ ಐತಿ, ಇಷ್ಟಂತ ಬಂದಿ 79 ವರ್ಷವಾಗಿದೆ. ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಧರ್ಮ ಏನ್ ಮಾಡ್ಲಿಕ್ಕೆ ಆಗ ಬಂದ ದೇವರ ತೊಳಗಿ ಒಳ್ಳೆ ಕೆಲಸ ಮಾಡ್ಬೇಕು. ಅದಕ್ಕೆ ನೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಕಣ್ಣು ಬಾಗಿ ಅಂಜರಿಗೆ ಹಂಗ ಆಗದ ಮುನ್ನ ಕಾಲ ಮೇಲೆ ಕೈಯಲ್ಲಿ ಕೋರಿ ಹಿಡಿಯದ ಮುನ್ನ ಮುಚ್ಚಿನ ಒಪ್ಪ ವಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುಖ್ಯ ತೋರಿಸಿ ನಮ್ಮ ಕೂಡಲ ಸಂಘ. ಅದಕ್ಕೆ ನಾವೆಲ್ಲ ಸಾಯಲ್ಲ ಕೂಡ ಏನು ಒಳ್ಳೆ ಕೆಲಸ ಮಾಡ್ಬೇಕಪ್ಪ.
ಊರಿಗೆ ಏನ್ ಕೆಲಸ ಮಾಡಿದ್ವಿ, ಸಮಾಜಕ್ಕೆ ಏನ್ ಮಾಡಿದ್ವಿ, ಬಡವರಿಗೆ ಏನ್ ಮಾಡಿದ್ವಿ, ಧರ್ಮಕ್ಕೆ ಏನ್ ಮಾಡಿದ್ವಿ, 15 ಜಾತ್ರೆ ಏನ್ ಸೇವೆ ಸಲ್ಲಿಸಿದ್ವಿ, ಇದು ಬಹಳ ಮುಖ್ಯ. ನಾವು ಹೋಗುವ ನಮ್ಮಿಂದ ಏನು ಬರಗಿಲ್ಲ, ನಮ್ಮಿಂದ ಏನು ಬರಗಿಲ್ಲ. ಒಬ್ಬ ಮನುಷ್ಯ 1000 ಕೋಟಿ ಗಳಿಸಿದ್ದ, ಕುಂಟದ ಬಂಗಾರ ಇತ್ತು, ಚಂದ್ರ ಬೇರೆ ಇತ್ತು. ಯಾರು ಒಬ್ರಿಗೆ ಮಹಿಳಾ ಸತ್ವ ಆದ್ರೆ ಅವ್ ಏನು ಉಪಯೋಗ ಇರುತ್ತೆ. ಒಬ್ಬ ಸರ್ಕಾರ ಇದ್ದ, ಊರ ಪುರ ಹಚ್ಚಿದ್ವಿ, ಜಾತ್ರೆ ಮಾಡಿದ್ವಿ, 1 ವರ್ಷ 1 ರೂಪಾಯಿ ದಾನ ಕೊಟ್ಟಿದ್ರು, ಕೊಟ್ಟಿ ಬರ್ಸಿದ್ದೀವಿ ನಾವು. ಇಂಥ ಸಾವುಕಾರ ತಗೊಂಡು ಭೇಟಿ ಇರ್ತೀವಿ ನೀವೆಲ್ಲ. ಅದಕ್ಕೆ ಹೀಗೆ ಮಾಡ್ಕೊಂಡು ಬಂದ ಅವ್ರು ನಾಟಿ ಬಂದು ನಾಳೆ ಜಾತ್ರೆ ಇವತ್ತು 2 ಗಂಟೆ ಮಕ್ಕಳಾಯ್ತಿದ್ದ ಅವ್ಕ ಊರಿನ ಶ್ರೀಮಂತ ಮಕ್ಕಳಾಗಿದ್ದೇವೆ. ಏನ್ ಮಾಡಿ ನಾ ಜಾತ್ರೆ ಕೊಟ್ಟಿದ್ರು ಎರಡ ಹೋಗಿ ಮಕ್ಕಳ ಮರಿದ ಎರಡಾಯ್ತು ಮಕ್ಕಳಾಯ್ತು. ಅದೇ ಶ್ರೀಮಂತರ ಮಕ್ಕಳು ಯಾಕೆ ಆಗುದ? ಅವ್ರು ಮಾಡಿದ ಧರ್ಮ 1000 ಕೋಟಿ ಇತ್ತಂದ್ರೆ ಅದು ನಮ್ಮ ರೈತರಿಲ್ಲ ಹಗಲು ರಾತ್ರಿ ಜಾಗ ದುಡಿತಾರಲ್ಲ ಅವ್ರ ಸಭೆ ಬಂದ ಕೋಟ್ ಇಷ್ಟು ಸತ್ಯ ಸುದ್ದಿ ಕಾಯ್ದೆ ಮಾಡ್ತಕ್ಕಂಥ 1000 ಕೋಟಿ ಗಳಿಸ್ತಾರಲ್ಲ. ಇವತ್ತು ರಾಜಕೀಯ ವ್ಯಕ್ತಿಗಳು ಗಳಿಸ್ತಾರ. ಆದ್ರೆ ಆ ಸಾವುಕಾರ ಹಂಗ ಗಳಿಸುತ್ತ 100 ಕೋಟಿ ಒಂದೇ 1 ರೂಪಾಯಿ ಕೊಟ್ಟಿದ್ದೀವಿ ನಾವು. ಇಂಥ ವ್ಯಕ್ತಿ ಕಾಸಿ ಕೊಟ್ಟ 2 ಗಂಟೆ ಎರಡ ಹೋಗಿದ್ದಾಗ ಎರಡು ಮಕ್ಕಳ ಇದ್ದಿದ್ದಾವ, ಹೋಗಿದ್ದಾಗ ಎರಡೇ ಮಾಡ್ತು ಕಾಸಿ 1 ಕಾಸಿ ಮುಟ್ಟಿದ್ರು ಇಬ್ರು. ಗಂಗಾಜಿ ಸ್ನಾನ ಮಾಡ್ಕೊಂಡು ಹೊಂಟ್ರೆ ಅದು ನೇಮ ಮಾಡಿದ್ರು. 1 ರೂಪಾಯಿ ಕೊಟ್ಟು ಸ್ನಾನ ಮಾಡ್ಕೊಂತ 1 ರೂಪಾಯಿ ಎಂದು ಕೊಟ್ಟಿದ್ದಾವ. ಯಾಕಂದ್ರೆ 1 ರೂಪಾಯಿ ದಾನ ಕೊಟ್ಟಿದ್ದಾವ. ಇನ್ನು ಅದ ಸ್ನಾನ ಮಾಡ್ಕೊಂಡು ಬಿಟ್ಟ. ಗಂಗಾಜಿ ಸ್ನಾನ ಮಾಡಿಲ್ಲ, ವಿಶ್ವ ದರ್ಶನ ಮಾಡ್ಕೊಳ್ಳಿಲ್ಲ, ಹೊಂಟ ಸೀದಾ ಆ ಕಾಶಿ ವಿಶ್ವ ಮಾಡ್ಬೇಕು. ನೀವು ಮಾರೆ ಬಹಳ ದೂರದ ವ್ಯಕ್ತಿವ ಎಂದು ಯಾಕಂದ್ರೆ 1 ರೂಪಾಯಿ ದಾನ ಕೊಟ್ಟಿಲ್ಲ. ಇವನ್ ಏನ ಮಾಡಿ 1 ರೂಪಾಯಿ ದಾನ ತಗೋದು ವಿಚಾರ ಮಾಡಿ ಕಾಶಿ ವಿಶ್ವನಾಥ ಬಂದ ಹತ್ತಿದ್ರೆ ಮತ್ತೆ ಹೊರಗೆ ಗಂಗಾಧರ ಸ್ನಾನ ಮಾಡಿಲ್ಲ, ವಿಶ್ವ ದರ್ಶಿಲ್ಲ, ಮತ್ತೆ ಸೇರಿ 2 ಗಂಟು ಕೂಗಿ ಗಂಟೆ ಇಟ್ಟು 33 ಬಂದ ಕಾಶಿ ವಿಶ್ವನಾಥ. ಏನು ಮಾರಾಯ ನಾ 3 ಸಲ ಊಟನ ಮಾಡಿದ 1 ರೂಪಾಯಿ ಕೊಡಪ್ಪ ಇದು ಇಟ್ಟಿದ ತಿಂತೀನಿ ಅಂತ ಒಮ್ಮೆ ಕೊಟ್ಟೆ. ಜೀವನಕ್ಕೆ ಎಂದೂ 1 ರೂಪಾಯಿ ದಾನ ಕೊಟ್ಟಿಲ್ಲ. ಇಂಥ ವ್ಯಕ್ತಿ ಸಾವುಕಾರ, ಇಂಥ ಸಾವುಕಾರಕ್ಕೆ ಕಿಮ್ಮತ್ ಕೊಡ್ಬೇಕಲ್ಲ. ಆಯ್ತು ಇಲ್ಲಪ್ಪ ಮಾರಾಯ ಇಲ್ಲಪ್ಪ ಇದು ಇಡ್ಲಿ ಹೇಳಿದ್ರೆ ಮಾರಾಯ 1 ರೂಪಾಯಿ ಇಡ್ಲಿ ಹೇಳಪ್ಪ ಅಂತ ಅಂದ್ರೆ ಹೇಳಿದ ಸಾವುಕಾರ ಇಡ್ಲಿ ಕೂಡ 1 ರೂಪಾಯಿ ಅಂತ ಅವ್ರು ಹೇಳಿದ. ಕೋಟೆ ತಿಂದ ಬಂದ ಊಟ ಬಂದ್ಬಿಟ್ರು ಸೀದಾ 5 ರೂಪಾಯಿ ಕೊಡ್ಲಿಲ್ಲ ಸಾವುಕಾರ. ಬಂದ ಏಸಿಲ್ ವಾರಕ್ಕೆ 15 ತಿಂಗಳು ಬಟ್ ಬಂದ ಸೀದಾ ಕುಡುಕ ಇಂದ ಬಂದು ವಿಶ್ವನಾಥ ಅಂದು ಇಡ್ಲಿ ಹೇಳಿ 1 ರೂಪಾಯಿ ಹೇಳಿ ಕೊಡಿ ಹಾಗೆ 1 ರೂಪಾಯಿ ಇಡ್ಲಿ ತಿಂದ ಬಂದವ. ಇವ್ರದ್ದು ಯಾರು ಹೇಳಿದಾಗ ಅಂತವ, ಇವ್ರದ್ದು ಯಾರು ಹೇಳಿದ್ರು ಏನೋ ನೀನು ಹೇಳಿ ಬಂದ ಮುಂಜಾನೆ ಬಾ ಹೋಗಂತ. ಮುಂಜಾನೆ ಬಂದು ಸಂಜೆ ಬಾ ಅಂತ ಅವ್ನು ಕೊಟ್ಟ ಎಂದು ಕೊಟ್ಟೇ ಇಲ್ಲವ. ಕೊಡಬಾರ್ದು ಸಾಧ್ಯ ಉಂಟು. ಇವನ್ ಕೈಯಿಂದ 1 ರೂಪಾಯಿ ತಗೊಂಡು ಹೋಗಿ ಸಪ್ತ ಮಾಡಿ ದೇವ್ ಕಾಶಿ ವಿಶ್ವನಾಥ. ನಾನು ಇಸ್ಕೊಂಡು ದೇವರ ಸಪ್ತಾಹ ಮಾಡಿದ ಒಟ್ಟು ಜಾತಿಯ ಮಗನ ಸಪ್ತ ಇವ್ ಮಾಡ್ಯಾರ. ಇಬ್ಬರಿಗೆ ಇವ ಮುಂಜಾನೆ ಸಂಜೆ ಅನ್ಕೊಂತ 1 ತಿಂಗಳು ಅಡ್ಡಾಡ್ಸಿದ ಕಾಶಿ ವಿಶ್ವನಾಥ. 1 ರೂಪಾಯಿಗ 1 ತಿಂಗಳು ಅಡ್ಡಾಡ್ಸಿದ ಸಾವುಕಾರ ಕೃಪಣ. 1 ತಿಂಗಳು ಏನ್ ಮಾಡ್ತದ ಏನಾದ್ರು 1 ತಿಂಗಳು ಮುಂಜಾನೆ ಸಂಜೆ ನಾಚಿಕೆ ಏನಾದ್ರು ಏನು ರೂಪಾಯಿ ಮಾಡಂತ ಹೇಳವ ಹೆಡ್ಡಿಗೆ ಅದು ಅಂತ ಇತ್ತು. 2 8 ಕೂರ್ಸಿ ಹೇಳು ನಾವು ಗೊತ್ತಾಗಿಲ್ಲ. 1 ರೂಪಾಯಿ ಮಾಡಿ ಜೀವ ಮಾಡಿ ಮಗು ಬರ್ತಾ ಮಗು ಮಾಡಂದವ ಕೆಲಸ ಮಾಡಿ ಅವ್ರು ಕಳ್ಸಿಬಿಡಿ ಸತ್ತಾರ ಬಿಟ್ಬಿಡು. ಬಂದ ಬಿಟ್ಟವ ಇವ್ರು ಸತ್ತಾರ ಬಿಟ್ಟ ಚೆನ್ನ ಮಾಡಿದ. ಏನಾಗಿತ್ತು ಹೇಳು ವಿಶ್ವನಾಥ. 7 ರೂಪಾಯಿ ನೀನು ದಾನ ಕೊಟ್ಟಿದ್ದ ನನಗೆ ಹೇಗ ಹೋದ ಯಪ್ಪ ಸತ್ಯ ಇಲ್ಲ ಸುಳಪ್ಪ ನೋಡಿದ ನೋಡಿದ ಮೇಲೆ ಗಟ್ಟಿ ಉಸಿರು ಗಟ್ಟಿದ್ದಾವ ಆಯ್ತು ಮುಟ್ಟಿದ್ರ ಉಸಿರು ಬೆಳೆಯದ ಹೋಗಿತ್ತದ ಜಾಗ ಕೂದಿಸ್ಬಿಟ್ಟು ಕೂತು ಈಗ ಆಯ್ತು ಎಲ್ಲ ಮಾಡಿ ಖುಷಿ ಮ್ಯಾಗ 12 1 2 ಏನು ಎಲ್ಲ ಒಂದು ಬದತ್ತ ಅಂತ ಕೇಳು ಬಂದು ಕೂತಾನ ಊಟ ಬರ್ತಾನೆ ಕೂತ ಸುಮ್ಮನೆ ಕಿವಿಯಾಗಿ ಹೇಳ್ದವ ಏ ಮಾರಾಯ 1 ರೂಪಾಯಿ ಕೊಟ್ಟು ಹೋಗ್ತಿದಂತ ಸತ್ತಾರ ಕೂತಾನೆ ಆಯ್ತು ಬೇಡ ಎಲ್ಲವ್ರು ಬದತ್ತ ಅಂತ ಎಲ್ಲವ್ರು ಬಂದಾರ ಎತ್ತು ಅಂದ್ರು
ಮತ್ತೆ ಒಂದು ವಿಶ್ವನಾಥ ಮತ್ತೆ ಒಂದು ರೂಪಾಯಿ ಕೊಟ್ಟು ಹೋದ ಮನೆ ಹೋಗಿ ನನ್ನ ಮತ್ತೆ ಇವಾಗ ಒಂದು ಮತ್ತೆ ಆಯ್ತು ಮಗ ಇವಾಗ ಆ ಎತ್ತಿಸ್ಕೊಂಡು ಕುಡಿತಾ ಇರ್ತದೆ ಎತ್ತಿಸ್ಕೊಂಡು ಹೋದ್ರೆ ಇರ್ತದೆ ತೊಗೊಂಡೋಗಿ ಅದನ್ನೇ ಒಳಗೆ ಇಟ್ಟರು ಮತ್ತೆ ಕಾಸು ಮತ್ತೆ ಒಂದು ವಿಷಯ ಏನ್ ಬಂತು ಸೂಸ್ ಸಾಯ್ತಿದ್ರು ಒಳಗೆ ಕುಣಿಯಾಗಿ ಹೇಳಿ ಹೇಳಿದವ ಕೊಟ್ಟು ಹೋದ ಮನೆ ಒಂದು ರೂಪಾಯಿ ಹೋಗಿಲ್ಲ ಅಂತಂದ ಕುಣಿಯಾಗಿ ಹೇಳಿದ್ರು ಮತ್ತೆ ಕೆಳಗೆ ಅದನ್ನ ಹೋದ ಬಾ ಮಂತ್ರ ನಾಲ್ಕು ಮುಗಿಸ್ಕೊಂಡು ಅವನ ಕೂಡಿ ಬಂದ್ಕೊಂಡು ದೇವತ್ತು ಹೋಗ್ತು ಅವನ ಒಂದಿಗಾಗಿ ಸತ್ತವನು ಅನಂತ ಕೋಟಿ ಹೆಣ್ಣಿಗಾಗಿ ಅನಂತ ಕೋಟಿ ಶಿವನೇ ಇದೆಲ್ಲ ಸತ್ತು ಒಬ್ಬನ ಗಾಳಿ ಅಂತ ನಮ್ಮ ಅಭಿವ್ಯಕ್ತಿ ಇದಕ್ಕೆ ಜಗತ್ ಸತ್ತು ಹೋಗ್ತದೆ ಒಳ್ಳೆ ಕೆಲಸ ದಾನ ಕೊಡ್ತಾರೆ ದೇವ್ರ ಸಂಪತ್ತು ಯಾಕೆ ಗೊತ್ತಾ ನಮ್ಗೆ ಒಳ್ಳೆ ಕೆಲಸ ದಾನ ದೇವ್ರ ಸಂಪತ್ತು ಅದಕ್ಕೆ ದೇವ್ರ ಸಂಪತ್ತು ಕೊಟ್ಟಾಗ ಒಳ್ಳೆ ದಾನ ಕೊಡ್ಬೇಕು ಅದಕ್ಕೆ ಅಂತ ದೃಷ್ಟಿಯಿಂದ ನಮ್ ಗೋನಾಗ ಎಷ್ಟು ಸಮಾಜ ಎಲ್ಲಾ ಸಮಾಜ ಬಂದು ಹೋಗ್ಬೇಕು ಕೆಲಸ ಮಾಡ್ತಾರಪ್ಪ ಆ ಸಂತೋಷ ಸಮಯ ಬಾರಿಗೆ ಹೇಳಿದೆ ಒಂದು ಭಗವಂತನ ಆಶೀರ್ವಾದ ಇವ್ರಲ್ಲಿ ಎಲ್ಲಾ ಸಮಾಜಕ್ಕೆ ಎಲ್ಲಾ ಜನಕ್ಕೆ ಎಷ್ಟು ಸಮಾಜ ಎಲ್ಲಾ ಸಮಾಜಕ್ಕೆ ಭಗವಂತ ಆಗ್ಲಿ ಯಾರ ಮಕ್ಕಳಾಗಲಿ ಸಂಪತ್ತಾಗಲಿ ಎಲ್ಲಾ ವರ್ಷ ಜಾತ್ರೆ ವಹಿಸ್ಕೊಂಡು ಹೋಗಿರಿ ಅದೇ ಜಾತಿ ಹ್ಯಾಂಗ್ ಮಾಡ್ಕೊಂಡು ಹೋಗಿರಿ ಆ ಊರ್ ಬೆಳೀತ ಸಂಪತ್ತು ಪ್ರತಿಭೆ ನಮ್ಮ ರಮೇಶ್ ಚೆನ್ನಾಗಿ ಪ್ರಾಣ ಪ್ರದರ್ಶನ ಮಾಡ್ತಾರ ಗೌರವ ಮಾಡ್ತಾರ ಸೂರ್ಯಕ್ಕೆ ಬಹಳ ಸಂತೋಷ ಉಳಿದ ಕಾರ್ಯಕ್ರಮ ಸಂಪತ್ತು ಯಾಕಂದ್ರೆ ನಮ್ಮ ಜಗತ್ತಿನ ಸಂಪತ್ತು ಹೆಣ್ಮಕ್ಳು ನೀವೇ ಸಂಪತ್ತು ಅದಕ್ಕೆ ಉಳಿದ ಕಾರ್ಯಕ್ರಮಗಳು ನಮ್ಮ ಜಗತ್ತಿನ ನಮ್ಮ ಸಂಪತ್ತು ಅದಕ್ಕೆ ಅದರಿಂದ ಸಂಪತ್ತು ಕಾರ್ಯಕ್ರಮ ಸಂತೋಷ ಬಹಳ ಸಂತೋಷ ಇದೇ ಕಾರ್ಯಕ್ರಮ ಮಾಡ್ಕೊಂಡು ಅದೇ ಎಲ್ಲ ಮತ್ತೊಂದು ನಾವೇ